ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅಪ್ರೆಂಟಿಸ್ಶಿಪ್ ತರಬೇತಿಗಾಗಿ ಇಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಇಲ್ಲಿ ಅದರ ಒಂದು ನೋಟಿಫಿಕೇಶನ್ ಇವರು ಹೊರಡಿಸಿದ್ದಾರೆ. ಮೊದಲನೇದಾಗಿ ನಾವು ಈ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ನಾವು ನೋಡ್ತಾ ಹೋಗೋದಾದರೆ, ಇದರ ಒಂದು ಓಪನಿಂಗ್ ಡೇಟ್ ಬಂದು 15/1/2026 ಓಪನ್ ಆಗಿದ್ದು, ಕ್ಲೋಸಿಂಗ್ ಡೇಟ್ 25/1/2026 ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನಂತರ ನಾವು ಈ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಸೀಟನ್ನು ಇವರು ಕನ್ಫರ್ಮ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು. ಇವರು ಕ್ಯಾಟಗರಿ ವೈಸಲ್ಲಿ ಸಹ ಡಿವೈಡ್ ಮಾಡಿ ತಿಳಿಸಿದ್ದಾರೆ. ನೀವು ಬೇಕಂದರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬಹುದು. ಇಲ್ಲಿ ಕರ್ನಾಟಕದಲ್ಲಿ ಟೋಟಲ್ ಆಗಿ 21 ವೇಕೆನ್ಸಿನ ಇವರು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಸೊ ಓವರ್ ಆಲ್ ಟೋಟಲ್ ನಾವು ನೋಡ್ತಾ ಹೋಗೋದಾದರೆ ಇವರು 600 ಸೀಟನ್ನು ಇವರು ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ನಂತರ ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಸಂಬಂಧಪಟ್ಟಂತೆ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ನೀವು ಪದವಿಯನ್ನು ಮಾಡಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಹಾಗೂ ನಂತರ ನಿಮಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಓದೋದಕ್ಕೆ, ಬರೆಯುವುದಕ್ಕೆ ಮತ್ತು ಮಾತನಾಡೋಕ್ಕೆ ನಿಮಗೆ ಬರಬೇಕು ಅಂತಲೂ ಸಹ ತಿಳಿಸಿದ್ದಾರೆ. ಓಕೆ, ನಂತರ ಏಜ್ ನೋಡೋದಾದರೆ ಮಿನಿಮಮ್ ಅಂದರೆ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 28 ವರ್ಷಗಳು ಅಂತ ತಿಳಿಸಿದ್ದಾರೆ. ನಿಮಗೆ ಏಜ್ ರೆಸ್ಟ್ರಿಕ್ಷನ್ ಕೂಡ ಇರುತ್ತೆ, ಅದನ್ನು ನಾನು ನಂತರ ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ಈ ಒಂದು ಟ್ರೈನಿಂಗ್ ಡ್ಯೂರೇಷನ್ ಬಂದು ನಿಮಗೆ 1 ಇಯರ್ ಇರುತ್ತೆ. ನಂತರ ನಿಮಗೆ ಇಲ್ಲಿ ಸ್ಟೇಪಂಡ್ ಕೂಡ ಇರುತ್ತೆ. ಪರ್ ಮಂತ್ ನಿಮಗೆ 12,300 rupees ಅಷ್ಟು ನಿಮಗೆ ಸ್ಟೇಪಂಡ್ ಕೂಡ ನೀಡ್ತಾರೆ. ಓಕೆ, ನಂತರ ಟ್ರೈನಿಂಗ್ ಅವರ್ಸ್ ಬಂದು ನಿಮಗೆ ಮಾರ್ನಿಂಗ್ 10 o'clock ಈವ್ನಿಂಗ್ 5 o'clock ತನಕ ನಿಮಗೆ ಟ್ರೈನಿಂಗ್ ಪೀರಿಯಡ್ಸ್ ಇರುತ್ತೆ. ಓಕೆ, ನಂತರ ಏಜ್ ರಿಸ್ಟ್ರಿಕ್ಷನ್ ನೋಡೋದಾದರೆ, ಇಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಅವರಿಗೆ 5 years ಅಷ್ಟು ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ನಂತರ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ನಾನ್ ಕ್ರೀಮಿ ಲೇಯರ್ ಅವರಿಗೆ 3 years ಅಷ್ಟು ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ, ನಂತರ ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಅದರಲ್ಲಿ SC ST ಅವರಿಗೆ 15 years ಅಷ್ಟು ಇರುತ್ತೆ. ನಂತರ OBC ಅವರಿಗೆ 13 years ಅಷ್ಟು ಇರುತ್ತೆ. ನಂತರ UR ಮತ್ತು EWS ಅವರಿಗೆ 10 years ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ, ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಅದರಲ್ಲಿ ಡಿಸಬಿಲಿಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ನೋಡೋದಾದರೆ, ಅದರಲ್ಲಿ SC ST ಕ್ಯಾಂಡಿಡೇಟ್ ಅವರಿಗೆ 8 years ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಇವರಿಗೆ 15 years ಒಳಗಡೆ ಇರೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರ. ನಂತರ ಪರ್ಸನ್ಸ್ ಎಫೆಕ್ಟೆಡ್ ಬೈ 1984 ಇಟ್ಸ್ ನೋಡೋದಾದರೆ ಅವರಿಗೆ 5 years ಇರುತ್ತೆ. ನಂತರ ವಿಡೋಸ್ ಹಾಗೂ ಡಿವೋರ್ಸ್ ವುಮೆನ್ಸ್ ಅವರಿಗೆ ಅದರಲ್ಲಿ EWS ಮತ್ತು ಜನರಲ್ ಅವರಿಗೆ 35 years ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ, ನಂತರ OBC ಅವರಿಗೆ 30 years ಇರುತ್ತೆ. SC ST ಅವರಿಗೆ 40 years ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಹಾಗೂ ಇಂಟಿಮೇಷನ್ ಚಾರ್ಜಸ್ ಕೂಡ ಇರುತ್ತೆ. UR EWS ಮತ್ತು OBC ಅವರಿಗೆ 150 rupees ಅಷ್ಟು ನಿಮಗೆ ಫೀಸ್ ಇರುತ್ತೆ. ಹಾಗೂ SC ST ಅವರಿಗೆ 100 rupees ಅಷ್ಟು ಇರುತ್ತೆ. ಮತ್ತು PWBD ಕ್ಯಾಂಡಿಡೇಟ್ ಅವರಿಗೆ ಶುಲ್ಕದಿಂದ ವಿನಾಯಿತಿ ಇರುತ್ತೆ. ಪ್ಲಸ್ ನಿಮಗೆ GSTನೂ ಕೂಡ ಆ್ಯಡ್ ಆಗುತ್ತೆ. ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ಓಕೆ, ಇದರ ಬಂದು 25/1/2026 ಲಾಸ್ಟ್ ಡೇಟ್ ಇರುತ್ತೆ. ಈ ಒಂದು ಡೇಟ್ ಒಳಗಡೆ ನೀವು ಫೀಸನ್ನು ನೀವು ಪೇ ಮಾಡ್ಕೋಬೋದು. ನೀವು ಆನ್ಲೈನ್ ಮುಖಾಂತರ ನೀವು ಪೇ ಮಾಡ್ಕೋಬೇಕಾಗುತ್ತೆ. ಓಕೆ, ಮತ್ತು ನೀವು ಇಂಟ್ರೆಸ್ಟ್ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ bankofmaharashtra.bank.in ಈ ಒಂದು ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಕೆರಿಯರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ರಿಕ್ವೈರ್ಮೆಂಟ್ ಪ್ರೊಸೆಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಕರೆಂಟ್ಸ್ ಓಪನಿಂಗ್ ಅಂತ ಇರುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇಲ್ಲಾಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಲಿಂಕ್ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಸೊ ಇದಿಷ್ಟು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅಪ್ರೆಂಟಿಸ್ಶಿಪ್ ತರಬೇತಿಗಾಗಿ ಹೊರಡಿಸಿರುವಂತಹ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಇದಾಗಿರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಿ. ಇಲ್ಲಾಂದರೆ ನೀವು ಫ್ರೆಂಡ್ಸ್ ಯಾರು ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.